ಮೈಸೂರಲ್ಲಿ ಡ್ರಗ್ಸ್ ತಯಾರಿಕೆ ಶಂಕೆ ಮೇಲೆ ಎನ್ಸಿಬಿ ರೇಡ್ ಮಾಡಿದೆ. ಎನ್ಸಿಬಿ ರೇಡ್ ಬೆನ್ನಲ್ಲೇ ಮೈಸೂರು ಪೊಲೀಸರಿಂದಲೂ ಕೂಡ ತಪಾಸಣೆಯನ್ನ ನಡೆಸಲಾಗಿದೆ. ಹೆಬ್ಬಾಳದ ಫ್ಯಾಕ್ಟರಿಯಲ್ಲಿ ಶ್ವಾನ ದಳ ಪರಿಶೀಲನೆಯನ್ನ ಮಾಡಲಾಗಿದೆ. ಮೈಸೂರಲ್ಲಿ ಡ್ರಗ್ಸ್ ತಯಾರಿಕೆ ಶಂಕೆ ಮೇಲೆ ಎನ್ಸಿಬಿ ರೇಡ್ ನಡೆಸಿರೋದು. ಹೆಬ್ಬಾಳದ ಫ್ಯಾಕ್ಟರಿಯಲ್ಲಿ ಶ್ವಾನ ದಳದಿಂದ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಎನ್ಸಿಬಿ ಪೊಲೀಸರ ದಾಳಿ ಬಳಿಕ ಮೈಸೂರು ಪೊಲೀಸ್ನವರು ಎಚ್ಚೆತ್ತುಕೊಂಡಿರುವುದು. ಫಿನಾಯಿಲ್ ಡಿಟರ್ಜೆಂಟ್ ಕೈಗಾರಿಕೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಆರೋಪಿಯನ್ನ ರಾಜಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎನ್ಸಿಬಿ ಪೊಲೀಸರು. ಈಗ ಆಲನಹಳ್ಳಿ ನಿವಾಸಿ ಗಣಪತ್ ಲಾಲ್ ಕರೆದುಕೊಂಡು ಹೋಗಿದ್ದಾರೆ ಎನ್ಸಿಬಿ ಅಧಿಕಾರಿಗಳು. ಕೋರ್ಟ್ನಿಂದ ಟ್ರಾವೆಲ್ ವಾರೆಂಟ್ ಮೂಲಕ ಅಧಿಕಾರಿಗಳು ಹೋಗಿದ್ದಾರೆ. ಮೈಸೂರಲ್ಲಿ ಡ್ರಗ್ಸ್ ತಯಾರಿಕೆ ಶಂಕೆ ಮೇಲೆ ಎನ್ಸಿಬಿ ರೇಡ್ ಅನ್ನ ನಡೆಸುತ್ತೆ. ಎನ್ಸಿಬಿ ರೇಡ್ ಬೆನ್ನಲ್ಲೇ ಮೈಸೂರು ಪೊಲೀಸ್ನವರು ಕೂಡ ಈಗ ಅಲರ್ಟ್ ಆಗಿದ್ದಾರೆ, ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಹೆಬ್ಬಾಳದ ಫ್ಯಾಕ್ಟರಿಯಲ್ಲಿ ಶ್ವಾನ ದಳವನ್ನು ಕರ್ಕೊಂಡು ಬಂದು ಪರಿಶೀಲನೆಗೆ ಒಳಪಡಿಸಿರೋದು. ಎನ್ಸಿಬಿ ಪೊಲೀಸರ ದಾಳಿ ಬಳಿಕ ಮೈಸೂರು ಪೊಲೀಸ್ನವರು ಎಚ್ಚೆತ್ತುಕೊಂಡಿದ್ದಾರೆ. ಫಿನಾಯಿಲ್ ಡಿಟರ್ಜೆಂಟ್ ಕೈಗಾರಿಕೆಗಳ ಮೇಲೂ ಕೂಡ ಹದ್ದಿನ ಕಣ್ಣಿರಿಸಲಾಗಿದೆ. ಆರೋಪಿಯನ್ನ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗಿ ಎನ್ಸಿಬಿ ಅಧಿಕಾರಿಗಳು ಈಗ ಅಲ್ಲೂ ಏನೇನು ಕತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಲನಹಳ್ಳಿ ನಿವಾಸಿ ಗಣಪತ್ ಲಾಲ್ನನ್ನ ಎನ್ಸಿಬಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಕೋರ್ಟ್ನಿಂದ ಟ್ರಾವೆಲ್ ವಾರೆಂಟ್ ಮೂಲಕ ಈಗ ಅಧಿಕಾರಿಗಳು ಹೋಗಿರೋದು. ಮನೋಹರ್ ಬಿಷ್ಣೋಯಿ ಎಂಬಾತನ ಬಂಧನವಾಗಿತ್ತು ಮೊದಲು. ಬಂಧಿತನ ಸಂಬಂಧಿಯಾಗಿದ್ದಾನೆ. ಈಗ ಎನ್ಸಿಬಿ ಅಧಿಕಾರಿಗಳೇನು ಕರ್ಕೊಂಡು ಹೋಗಿದಾರಲ್ಲ ಗಣಪತ್ ಲಾಲ್ ಟುಕು ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಘಟಕ ದೆಹಲಿ ಪೊಲೀಸ್ನವರು ಅಂದರೆ ಮೈಸೂರಲ್ಲಿ ತಲಾಶನ್ನು ನಡೆಸಿದ್ರು. ಸೊ ಇಷ್ಟೆಲ್ಲ ಆದ ನಂತರ ಈಗ ಆತನನ್ನು ರಾಜಸ್ಥಾನದ ಕಡೆ ಕರ್ಕೊಂಡು ಹೋಗಿದ್ದಾರೆ ಗಣಪತ್ ಲಾಲ್ನನ್ನು. ಸೊ ಇವರ ಈ ಒಂದು ದಂಧೆ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಎನ್ಸಿಬಿ ನಿರತರಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಮೈಸೂರಿನ ಪೊಲೀಸವರು ಎಲ್ಲೆಲ್ಲಿ ಈಗ ತನಿಖೆಗೆ ಒಳಪಡಿಸಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಮೈಸೂರಿನ ಊಟದಲ್ಲಿರ್ತಕ್ಕಂಥ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ ಪ್ರೊಡಕ್ಷನ್ ಕಂಪನಿಗೆ ಎನ್ಸಿಬಿ ಅಧಿಕಾರಿಗಳು ಮೊನ್ನೆ ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಮಾಲೀಕ ಆಗಿರ್ತಕ್ಕಂಥ ಗಣಪತ್ ಲಾಲ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಎಚ್ಚೆತ್ತಂತ ಮೈಸೂರು ನಗರದ ಪೊಲೀಸರು ಮೈಸೂರಿನ ನಗರದ ವ್ಯಾಪ್ತಿಯ ಹೊರ ವಲಯದಲ್ಲಿ ಇರ್ತಕ್ಕಂತಹ ಊಟಗಳ್ಳಿ ಮತ್ತೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಕೈಗಾರಿಕಾ ಬಡಾವಣೆಯಲ್ಲಿ ಇದೀಗ ಶ್ವಾನದಳದೊಂದಿಗೆ ತಪಾಸಣೆಯನ್ನ ಮಾಡ್ತಿದ್ದಾರೆ. ಮೈಸೂರು ಮಾದಕ ದ್ರವ್ಯಗಳ ತಯಾರಿಕಾ ಘಟಕದ ಅಡ್ಡೆ ಆಗ್ತಿದೆಯಾ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಮಹಾರಾಷ್ಟ್ರದ ಪೊಲೀಸರು ಮೈಸೂರಿನಲ್ಲಿ ಸುಮಾರು 15 ಕೆಜಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಈಗ 2ನೇ ಬಾರಿ ದಾಳಿ ಆಗ್ತಾ ಇದೆ. ಹೀಗಾಗಿ ಮೈಸೂರು ನಗರದ ಪೊಲೀಸರು ಕೂಡ ಅಲರ್ಟ್ ಆಗಿ ಇವತ್ತು ಶ್ವಾನದಳದೊಂದಿಗೆ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಪರಿಶೀಲನೆಯನ್ನ ಮಾಡುವ ಮೂಲಕವಾಗಿ ಮಾದಕ ದ್ರವ್ಯಗಳನ್ನ ಸಾಗಾಣಿಕೆ, ಸೇವನೆ ಮತ್ತೆ ತಯಾರಿಕೆ ಎಲ್ಲ ವಿಚಾರದಲ್ಲೂ ಕೂಡ ದಿನ ತಂದಿಟ್ಟಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.